ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಮಾಚಾಪುರ ಗ್ರಾಮದಲ್ಲಿ ಇತ್ತೀಚೆಗೆ ಸುರಿದಂತಹ ಅಲಿಕಲ್ಲು ಮಳೆಯಿಂದಾಗಿ ಭಾರಿ ಹಾನಿ ಉಂಟಾಗಿತ್ತು. ಹೀಗಾಗಿ ರೈತರ ಜಮೀನುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಹಾಗೂ ಗ್ರಾಮಸ್ಥರೊಂದಿಗೆ ಚರ್ಚೆಯನ್ನ ನಡೆಸಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಮಾಚಾಪುರ ಗ್ರಾಮಸ್ಥರ ಕುಂದು ಕೊರತೆಗಳನ್ನ ಆಲಿಸಿದ್ದಾರೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ನಿಮ್ಮೊಂದಿಗೆ ಇದೆ ಅಂತ ಭರವಸೆಯನ್ನ ನೀಡಿದ್ರು. ಇನ್ನು ಈ ಹಿಂದೆ ಹಾನಿಗೊಳಗಾದಂತಹ ಮನೆಗಳಿಗೆ ತುರ್ತು ನೆರವು ನೀಡೋಕೆ ಸಂತೋಷ್ ಲಾಡ್ ಕ್ರಮವನ್ನ ಕೈಗೊಂಡಿದ್ರು. ಫೌಂಡೇಶನ್ ಮೂಲಕ ಗ್ರಾಮಕ್ಕೆ 50,000 ಮೇಲ್ಛಾವಣಿ ಹಂಚುಗಳನ್ನ ವಿತರಿಸಲಾಗಿತ್ತು. ಭೇಟಿ ವೇಳೆ ಹಾನಿಗೊಂಡಂತಹ ಕುಟುಂಬಗಳನ್ನ ಸುರಕ್ಷಿತ ವಾಸ ಸ್ಥಳವನ್ನ ಹೊಂದಿದ್ದಾರಾ ಅನ್ನೋದನ್ನ ಕೂಡ ಪರಿಶೀಲಿಸಿದ್ರು. ಈಗ ಕೃಷಿ ಇಲಾಖೆ ಮತ್ತು ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ಪ್ರತಿ ಹೊಲಕ್ಕೂ ಕೂಡ ಭೇಟಿಯನ್ನ ನೀಡಿ ಶೀಘ್ರವೇ ಹಾನಿ ಬಗ್ಗೆ ವರದಿಯನ್ನ ಸಿದ್ಧಪಡಿಸಿ ಹಾನಿಯ ಪ್ರಮಾಣವನ್ನ ನಿಖರವಾಗಿ ಅಂದಾಜಿಸಿ ಅರ್ಹ ರೈತರಿಗೆ ಪರಿಹಾರವನ್ನ ನೀಡಬೇಕು ಅಂತ ಸೂಚಿಸಿದ್ರು. ಜಾನುವಾರು ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿದ್ದಂತಹ ರೈತರಿಗೆ ತಲಾ 20,000 ರೂಪಾಯಿಯನ್ನ ವಿತರಿಸಿದ್ರು. ಗ್ರಾಮಕ್ಕೆ ಸಂತೋಷ್ ಲಾಡ್ ಭೇಟಿ ವೇಳೆ ಜಿಲ್ಲಾಧಿಕಾರಿ ಸ್ನೇಹಲ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ, ಉಪವಿಭಾಗಾಧಿಕಾರಿ ಶಾಲಂ ಹುಸೇನ್, ಕಲಘಟಗಿಯ ತಹಸೀಲ್ದಾರ್ ಬಸವರಾಜ್ ಹೊಂಕನ್ನವರ್ ಸೇರಿದಂತೆ ಜಿಲ್ಲೆಯ ಅಧಿಕಾರಿಗಳು ಸಾಥ್ ನೀಡಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.